So, good morning. Now, I am discussing 10th problem. What is the 10th problem? Rahul investments during the year ended 31/3/23 consisted of the following: 25,000 ನನಗೆ 9% ಗೌರ್ನಮೆಂಟ್ ಸೆಕ್ಯೂರಿಟೀಸ್ನಿಂದ ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಇನ್ನು 20,000 11% ಡೆಲ್ಲಿ ಕಾರ್ಪೊರೇಷನ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. 30,000 12% ಬಾಂಬೆ ಪೋರ್ಟ್ ಟ್ರಸ್ಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. 5,000 7-year ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. 10,000 7% ನ್ಯಾಷನಲ್ ಪ್ಲಾಟ್ ಸರ್ಟಿಫಿಕೇಟ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. 15,000 8% ಗವರ್ನಮೆಂಟ್ ಆಫ್ ಇಂಗ್ಲೆಂಡ್ ಬಾಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. He paid rupees 150 as commission for collecting the interest income. SBI ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟು 19,500 ಬಂದಿದೆ. ದ ಕ್ವಶನ್ ಈಸ್ ಕಂಪ್ಯೂಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ವಾಟ್ ಈಸ್ ದ ಫಸ್ಟ್ ಪಾಯಿಂಟ್? ಸೊ 25,000 9% ಗೌರ್ನಮೆಂಟ್ ಸೆಕ್ಯೂರಿಟಿನ ನೀವು 25,000 ಇಂಟು 9/100 ನಂಗೆ ಮಾಡ್ಕೊಳ್ಳಿ, ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಇನ್ನು ಎರಡನೇದು 20,000 11% ನನಗೆ ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 30,000 12% ನನಗೆ ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ಬರುತ್ತೆ. ಇನ್ನು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್ನಲ್ಲಿ 5,000 ಬಂದಿತ್ತು. ಸೊ 3,500 ಈಸ್ ಟ್ಯಾಕ್ಸಬಲ್ ನಲ್ಲಿ ಎಕ್ಸೆಂಪ್ಟ್ ಇದೆ. 1,500 ನೀವು ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇನ್ನು 10,000 7% ನ್ಯಾಷನಲ್ ಪ್ಲಾಂಟ್ ಸರ್ಟಿಫಿಕೇಟ್ಸ್ ಯಾವತ್ತೇ ಬರಲಿ ಎಕ್ಸೆಂಪ್ಟ್ ಮಾಡ್ಕೊಳ್ಳಿ. ಇನ್ನು 15,000 8% ಗೌರ್ನಮೆಂಟ್ ಆಫ್ ಇಂಗ್ಲೆಂಡ್ ಬಾಂಡ್ಸ್ ಇದೆ, ಟ್ಯಾಕ್ಸಬಲ್ ಮಾಡ್ಕೊಳ್ಳಿ, ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಇನ್ನು SB ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ 19,500 ರೂಪಾಯಿ ಬಂದಿತ್ತು. ಸೊ ಅದನ್ನು ನೀವು ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಸೊ ಇನ್ನು ಯಾವುದೂ ಇಲ್ಲ, ಏನೋ ಒಂದು 150 ರೂಪಾಯಿ ಕಲೆಕ್ಷನ್ ಚಾರ್ಜಸ್ ಮಾಡ್ಕೊಂಡಿದ್ದಾನೆ, ಅದನ್ನು ನೀವು ಡಿಡಕ್ಷನ್ ಮಾಡ್ಕೊಳ್ಳಿ. ಸೊ ಇಷ್ಟು ಟೋಟಲ್ 30,100 ರೂಪಾಯಿ ಬರುತ್ತೆ. ಇನ್ನು ಪ್ರಾಬ್ಲಮ್ ನಂಬರ್ 11 ನೋಡೋದಾದರೆ, ಫ್ರಮ್ ದ ಫಾಲೋಯಿಂಗ್ ಇನ್ಕಮ್ಸ್ ಆಫ್ ಮಿಸ್ಟರ್ ಲಿಂಗರಾಜ್ ಫಾರ್ ದ ಇಯರ್ ಎಂಡೆಡ್ 31/3/23 ಕಂಪ್ಯೂಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ. ಡೈರೆಕ್ಟರ್ ಫೀಸ್ ಕೊಟ್ಟಿದ್ದಾನೆ, ಸೊ ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ನು ಸಹ ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ನೆಟ್ ಕೊಟ್ಟಿದ್ದಾರೆ, ಗ್ರಾಸ್ ಅಪ್ ಮಾಡಿ. 28,000 ಇಂಟು 100/70 ಹಂಗೆ 40,000 ಬರುತ್ತೆ. ರಾಯಲ್ಟಿ ಆನ್ ಬುಕ್ ರಿಟರ್ನ್ಸ್ ಬರೆದಿದ್ದಾರೆ, 8,000 ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಸೊ ಇನ್ನು ಇನ್ಕಮ್ ಫ್ರಮ್ ಲೆಕ್ಚರ್ಸ್ ಡೆಲಿವರ್ಡ್ ಇದೆ, ದಟ್ ಈಸ್ ಆಲ್ಸೋ ನೀವು ಟ್ಯಾಕ್ಸಬಲ್ ಅಂತ ಇಲ್ಲಿ ಎಕ್ಸ್ಪೆಷಲಿ ಲೆಕ್ಚರ್ಸ್ ಡೆಲಿವರ್ಡ್ ಅಲ್ವಾ, ಹಾಗಾಗಿ ಇನ್ಕಮ್ ಫ್ರಮ್ ಲೆಕ್ಚರ್ಸ್ ಡೆಲಿವರ್ಡ್ ಎಕ್ಸೆಂಪ್ಟ್ ಮಾಡ್ಕೊಳ್ಳಿ. ಅದನ್ನು ಬಿಸ್ನೆಸ್ನಲ್ಲಿ ತೋರಿಸ್ಕೋಬೇಕಾಗುತ್ತೆ, ಪ್ರೊಫೆಷ್ನಲ್ ತೋರಿಸ್ಕೋಬೇಕಾಗುತ್ತೆ. ಇನ್ನು ಇಂಟ್ರೆಸ್ಟ್ ಆನ್ ಲೋನ್ ಗಿವನ್ ಟು ರಿಲೇಟಿವ್ಸ್ ಅಂತಿದೆ, ದಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇನ್ನು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸು ನೆಟ್ ಲಿಸ್ಟೆಡ್, ಇದನ್ನು ಗ್ರಾಸ್ ಅಪ್ ಮಾಡ್ಕೊಳ್ಳಿ. ಸೂತ್ರ ಬಂದು 3,600 ಇಂಟು 100/90 ಹಾಕ್ಕೊಳ್ಳಿ, ಅಂದರೆ 10% ನನಗೆ 4,000 ಬರುತ್ತೆ. ಇನ್ನು ಡಿವಿಡೆಂಡ್ ಫ್ರಮ್ ಕೋಆಪ್ರೇಟಿವ್ ಸೊಸೈಟಿ ಇಸ್ ಆಲ್ಸೋ ಟ್ಯಾಕ್ಸಬಲ್. ಇಂಟ್ರೆಸ್ಟ್ ಆನ್ SB ಅಕೌಂಟ್ ಆಲ್ಸೋ ಟ್ಯಾಕ್ಸಬಲ್. ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟಿ, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟಿ ಆಲ್ಸೋ ಟ್ಯಾಕ್ಸಬಲ್, 2,200. Total 93,700 is the taxable income from other sources. So problem number 12 ಹೋಗೋಣ. Following are the particulars of incomes of Mrs. Sita for the previous year 22-23. So first one, dividend received from an Indian company 11,000 ಗ್ರಾಸ್ ಕೊಟ್ಟಿದ್ದಾರೆ. ಸೊ 11,000 ಗ್ರಾಸಲ್ಲಿ ನೀವು ಗ್ರಾಸ್ ಕೊಟ್ಟಾಗ ನೆಟ್ ಕೊಟ್ಟಾಗ ಮಾತ್ರ ಗ್ರಾಸ್ ಅಪ್ ಮಾಡಬೇಕು. ಇದರಲ್ಲಿ ಏನಾದರೂ 11,000ಗೆ ಏನಾದರೂ ಡಿಡಕ್ಷನ್ಸ್ ಇದ್ದರೆ ಮಾಡ್ಕೊಳ್ಳೋಣ. ಇಂಟ್ರೆಸ್ಟ್ ಪೇಯ್ಡ್ ಆನ್ ಅಮೌಂಟ್ ಬಾರೋಡ್ ಫಾರ್ ಪರ್ಚೇಸಿಂಗ್ ಶೇರ್ಸ್ ಅಂತ ಇದೆ, 1,000. 11,000ಅಲ್ಲಿ 1,000ನ ಲೆಸ್ ಮಾಡ್ಕೊಳ್ಳಿ.
ಇನ್ನು ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಅಮೌಂಟ್ ರಿಸೀವ್ಡ್ 68,500 ಆ್ಯಂಡ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ 31,500. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಏನು ಬಂದಿದೆ, ಸಾಮಾನ್ಯ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಬಂದಿರೋದ್ರಿಂದ ಅಮೌಂಟ್ ರಿಸೀವ್ಡ್ ಎಷ್ಟು 68,500 ಇದೆ. ಗ್ರಾಸ್ ಅಪ್ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅಂದರೆ ಫಾರ್ಮುಲಾ ಹಾಕಿ ಎರಡು ಅಮೌಂಟ್ನ ಕೂಡ್ಕೊಂಡ್ರೆ ಗ್ರಾಸ್ ಆಗುತ್ತೆ. 68,500 ಪ್ಲಸ್ 31,500ನ ಕೂಡ್ಕೊಂಡ್ರೆ ನಿಮಗೆ 1,00,000 ಬರುತ್ತೆ. 1,00,000 ನಮ್ಮ ಆನ್ಸರು. ಇನ್ನು ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಇದೆ 48,000. ಇದಕ್ಕೊಂದು ಫಾರ್ಮುಲಾ ಇದೆ. ಫ್ಯಾಮಿಲಿ ಪೆನ್ಷನ್ ಇನ್ನರ್ ಕಾಲಮ್ 48,000 ಇಟ್ಕೊಳ್ಳಿ, ಲೆಸ್ 1/3 ಆಫ್ 48,000 ಆರ್ 15,000, ವಿಚ್ ಎವರ್ ಈಸ್ ಲೆಸ್ಸನ್ನು ತಗೊಂಡು ನೀವು ಲೆಸ್ ಮಾಡಿಕೊಂಡ್ರೆ ಸಾಕು. ಸೊ 48,000ದಲ್ಲಿ 15,000 ಲೆಸ್ ಮಾಡ್ಕೊಳ್ಳಿ, 33,000 ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇನ್ನು ಒಂದು ಗಿಫ್ಟ್ ಗೋಲ್ಡ್ ಚೈನ್ ಫ್ರಮ್ ಅವರ್ ಫ್ರೆಂಡ್ ಇದೆ 40,000 ಇದೆ. ಇನ್ನು ಗಿಫ್ಟ್ ವಾಚ್ ಫ್ರಮ್ ಕಸಿನ್ ಇದೆ 20,000. ಸೊ ಮೂವಬಲ್ ಗಿಫ್ಟ್ಸ್ ಫ್ರಮ್ ಫ್ರೆಂಡ್ ಆ್ಯಂಡ್ ಕಸಿನ್ಸ್ 40 ಪ್ಲಸ್ 20,000 ಇದೆ. ಟ್ಯಾಕ್ಸಬಲ್ ಆಸ್ ದ ಟೋಟಲ್ ಇನ್ಕಮ್, ಟೋಟಲ್ ಅಮೌಂಟ್ ಎಕ್ಸೀಡ್ಸ್ 50,000 ಇದ್ದರೆ ಡಿಫ್ರೆನ್ಸ್ ಮಾಡ್ಕೋಬೇಡಿ, ಫುಲ್ ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇನ್ನು ಪ್ರಾಬ್ಲಮ್ ನಂಬರ್ 13ಗೆ ಬಂದರೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಪ್ರೊಫೆಸರ್ ರಮಣಿ, ಕಂಪ್ಯೂಟರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಇದೆ. ಶಿ ಗೇವ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಸರ್ವಿಸ್ ಟು ಎ ಮೆಂಬರ್ ಆಫ್ ಎಂಟ್ರಪ್ರಿನರ್ಸ್ ಡ್ಯೂರಿಂಗ್ ದ ಇಯರ್ ಆ್ಯಂಡ್ ರಿಸೀವ್ಡ್ 45,000 ಫ್ರಮ್ ದ ಕ್ಲೈಂಟ್ಸ್. ಶಿ ಕ್ಲೈಮ್ಸ್ ದ್ಯಾಟ್ ಶಿ ಹ್ಯಾಸ್ ಸ್ಪೆಂಡ್ 5,000 ಆನ್ ರಿಲೇಟೆಡ್ ಟ್ರಾವೆಲಿಂಗ್. ಸೊ 45,000 ರೂಪಾಯಿ ಅವ್ರಿಗೆ ಇನ್ಕಮ್ ಬಂದಿದೆ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಸರ್ವಿಸ್ನಿಂದ. ಆ 45,000ದಲ್ಲಿ 5,000ನ ನೀವು ಲೆಸ್ ಮಾಡ್ಕೊಳ್ಳಿ. ಅಲ್ಲಿಗೆ ಫಸ್ಟ್ ಒನ್ ಮುಗೀತು. ಇನ್ನು ಎರಡನೇ ಪಾಯಿಂಟ್ ಏನು, ಶಿ ಈಸ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ರಿಸೀವ್ಡ್ ಎ ಸ್ಯಾಲ್ರಿ ಆಫ್ 15,000 ಪರ್ ಮಂತ್ ಆ್ಯಂಡ್ ಡೈಲಿ ಅಲವೆನ್ಸ್ ಆಫ್ ₹60,000 ಫಾರ್ ಅಟೆಂಡಿಂಗ್ ವೇರಿಯಸ್ ಸೆಷನ್ಸ್. ಶಿ ಕ್ಲೈಮ್ಸ್ ಎನ್ ಅಮೌಂಟ್ ಆಫ್ ₹15,000 ಆಸ್ ಅನ್ ಎಕ್ಸ್ಪೆಂಡಿಚರ್ ಫಾರ್ ಮೇಂಟೆನೆನ್ಸ್ ಆಫ್ ಆಫೀಸ್. ಸೊ MP ಇವರು, ಹಾಗಾಗಿ 15,000 ಇಂಟು 12 ಗುಣಿಸ್ಕೊಳ್ಳಿ, 1,80,000 ಬರುತ್ತೆ. ಅವ್ರದ್ದು ಒಂದು 15,000 ರೂಪಾಯಿ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ಆಯಾ ಹೆಡ್ಡಿಂಗಲ್ಲೇ ಲೆಸ್ ಮಾಡ್ಕೊಳ್ಳಿ, 1,65,000 ಬರುತ್ತೆ. ಇನ್ನು ಮೂರನೇ ಐಟಮು, ಶಿ ಈಸ್ ಅನ್ ಆಥರ್ ಆಫ್ ಟೆಕ್ಸ್ಟ್ ಬುಕ್ ವಿಚ್ ಫೆಚ್ಡ್ ಆರ್ ಗ್ರಾಸ್ ರಾಯಲ್ಟಿ ಆಫ್ ₹45,000 ಇದೆ. ಶಿ ಕ್ಲೈಮ್ಸ್ 24,000 ಸ್ಯಾಲ್ರಿ ಟು ಎ ಕ್ಲರ್ಕ್ ಕೊಟ್ಟಿದ್ದಾರೆ, who collects the necessary data. 4,000 purchase of books in connection with the revision of the book and 1,200 telephone expenses in connection with printing and publishing. ಇವನು ನೀವು ಡಿಡಕ್ಷನ್ ಮಾಡಬೇಕು. ರಾಯಲ್ಟಿ ಬಂದಿರೋದು 45,000, ಕ್ಲರ್ಕ್ ಸ್ಯಾಲ್ರಿ 24,000, ಬುಕ್ಸ್ ಪರ್ಚೇಸ್ ಮಾಡಿರೋದು 4,000, ಟೆಲಿಫೋನ್ ಎಕ್ಸ್ಪೆನ್ಸಸ್ 1,200, ಒಟ್ಟು 29,200ನ ಲೆಸ್ ಮಾಡಿಕೊಂಡ್ರೆ 15,800 ರೂಪಾಯಿ ಟ್ಯಾಕ್ಸಬಲ್ ಬರುತ್ತೆ. ಇನ್ನು ನಾಲ್ಕನೇ ಪಾಯಿಂಟ್ ತೊಗೊಂಡ್ರೆ, ಶಿ ಲೀವ್ಸ್ ಇನ್ ಎ ರೆಂಟೆಡ್ ಹೌಸ್ ಪೇಯಿಂಗ್ ರೆಂಟ್ ಆಫ್ ₹6,000 ಪರ್ ಮಂತ್ ಇದೆ. ದ ಹೌಸ್ ಈಸ್ ಟೂ ಬಿಗ್ ಫಾರ್ ಅವರ್ ಫ್ಯಾಮಿಲಿ ಆ್ಯಂಡ್ ಶಿ ಹ್ಯಾಸ್ ಸಬ್ಲೆಟ್ 1/3 ಪೋರ್ಷನ್ ಆಫ್ ದ ಹೌಸ್ ಆನ್ ಎ ರೆಂಟ್ ಆಫ್ ₹3,000 per month to a tenant. She has undertaken the liability of paying municipal tax of ₹6,000 of the whole house and also current repairs of the whole house amounting to ₹3,000. ಸೊ ಕಾಂಪೋಸಿಟ್ ರೆಂಟ್ ಅಂತ ಹೇಳಿ ತಗೊಳ್ಳಿ. ಸಬ್ಲೆಟಿಂಗ್ ಹೌಸ್ ಇಂಥ 3,000 ರೂಪಾಯಿ ನನಗೆ 36,000 12 ತಿಂಗಳಿಗೆ ಗುಣಿಸ್ಕೊಂಡ್ರೆ 36,000 ಆಯಿತು. ಅದರಲ್ಲಿ ರೆಂಟ್ ಕೊಟ್ಟಿರೋದು 1/3, 6,000ದಲ್ಲಿ 1/3 ಅಂದರೆ 2,000 ಆಗುತ್ತೆ. 2,000ಕ್ಕೆ 12 ತಿಂಗಳಿಗೆ 24,000 ಆಗುತ್ತೆ. ಮುನ್ಸಿಪಲ್ ಟ್ಯಾಕ್ಸ್ಗೆ ನಾವು ಪ್ರತಿ ತಿಂಗಳು ಕಟ್ಟಲ್ಲ, 1/3 ಹಂಗೆ 2,000 ರೂಪಾಯಿ ವರ್ಷಕ್ಕೆ. ಇನ್ನು ರಿಪೇರ್ಸು ಪ್ರತಿ ತಿಂಗಳು ಮಾಡಿಸಲ್ಲ, ಒನ್ ಟೈಮ್ 1,000, ಅಲ್ಲಿಗೆ 24ಕ್ಕೂ 2,000 1,000, ಒಟ್ಟು 27,000 ನೀವು ಡಿಡಕ್ಟ್ ಮಾಡ್ಕೊಳ್ಳಿ. ಕೊನೆ ಪಾಯಿಂಟ್, ಡ್ಯೂರಿಂಗ್ ದ ಇಯರ್ ಶಿ ವನ್
35,000 ಫ್ರಮ್ ಲಾಟ್ರಿ ಇದೆ. ಸೊ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ 35,000 ಇದೆ. ಸೊ 35,000 ಏನಿದೆ ಅಲ್ಲಿ ನಮಗೆ ಅವನು ಅಲ್ಲಿ ಗ್ರಾಸ್ ನೆಟ್ ಅಂತ ಕೊಟ್ಟಿಲ್ದಿರೋದ್ರಿಂದ ಗ್ರಾಸ್ ಅಂತಲೇ ತಿಳ್ಕೊಳ್ಳೋಣ. ಇನ್ನು ಪ್ರಾಬ್ಲಮ್ ನಂಬರ್ 14ಕ್ಕೆ ಬನ್ನಿ. ಸುರೇಶ್ ಸಬ್ಮಿಟ್ಸ್ ದ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಇಯರ್ ಎಂಡಿಂಗ್ 31st March 23 ಇದೆ. ಈ ಲೀವ್ಸ್ ಇನ್ ಎ ರೆಂಟೆಡ್ ಹೌಸ್, ಈ ಪೇಸ್ ರೆಂಟ್ ಆಫ್ ₹6,000 ಪರ್ ಮಂತ್. ಅವನೊಂದು ಮನೆ ಬಾಡಿಗೆ ತೊಗೊಂಡಿದ್ದಾನೆ, ಅದರಲ್ಲಿ ₹6,000 ಒಂದು ತಿಂಗಳಿಗೆ ಬಾಡಿಗೆ ಕೊಡ್ತಾನೆ. ಅವನೇನು ಮಾಡ್ತಾನೆ, ಹ್ಯಾಸ್ ಸಬ್ಲೆಟ್ 1/3 ಪೋರ್ಷನ್ ಆಫ್ ದ ಹೌಸ್ ಆನ್ ಎ ರೆಂಟ್ ಆಫ್ ₹3,000 ಪರ್ ಮಂತ್ ಕೊಡ್ತಾ ಇದ್ದಾನೆ. He has undertaken the liability of paying municipal tax 1,500 ಇದೆ on the whole house and repairs of the whole house amounting to ₹6,000 ಇದೆ. ನೀವೇನು ಮಾಡಬೇಕು, ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ ಅಂಥೇಳಿ 3,000 ಕೊಟ್ಟಿದ್ದೀರಾ, 12 ತಿಂಗಳಿಗೆ ಲೆಕ್ಕ ಹಾಕ್ಕೊಳ್ಳಿ, 36,000 ಆಯಿತು. ರೆಂಟ್ ಕೊಟ್ಟಿರೋದು ನೀವು 6,000ಕ್ಕೆ, ಅದರಲ್ಲಿ ಅರ್ಧ ಭಾಗ 1/3 ಎಷ್ಟು 2,000 24,000 ಆಯಿತು. ಮುನ್ಸಿಪಲ್ ಟ್ಯಾಕ್ಸ್ನಲ್ಲಿ 1/3 ₹500, ರಿಪೇರ್ಸಲ್ಲಿ 1/3 2,000, ಒಟ್ಟು ₹26,500 ಲೆಸ್ ಮಾಡಿದ್ರೆ ಈ 9,500 ಈಸ್ ದ ಟ್ಯಾಕ್ಸಬಲ್. ಇನ್ನು ಎರಡನೇ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಬಾಂಗ್ಲಾದೇಶ್ ಇದೆ, ಸೊ ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇನ್ನು ಮೂರನೇ ಪಾಯಿಂಟು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ 4,000 ಇದೆ, ಸೊ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ ಈಸ್ ಆಲ್ಸೋ ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇನ್ನು ಡಿ ಬಂದರೆ ಈ ಹೋಲ್ಡ್ಸ್ ದ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ಸ್ ಇದೆ. 1,09% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ ಇದೆ, ನಾಟ್ ಲಿಸ್ಟೆಡ್ ಅಂತಿದೆ. ಸೊ ಇದನ್ನು ಗ್ರಾಸ್ ಅಪ್ ಮಾಡ್ಕೊಳ್ಳಿ ನೀವು. 1,00,000ಅಲ್ಲಿ 9% ಕಂಡು ಹಿಡ್ಕೊಂಡ್ರೆ 9,000. ಸೊ ಇದರಲ್ಲಿ ಟ್ಯಾಕ್ಸ್ ಹಿಡಿದು ಕೊಟ್ಟಿರ್ತಾರೆ, ನಾಟ್ ಲಿಸ್ಟೆಡ್ 100 ಡಿವೈಡೆಡ್ ಬೈ 90, ₹10,000 ನಿಮಗೆ ಬಂದಿರತಕ್ಕಂತಹ ಒಟ್ಟು ಬಡ್ಡಿ. ಇನ್ನು ಎರಡನೇ ಪಾಯಿಂಟ್ ಬಂದರೆ 30,000 7% ಡಿಬೆಂಚರ್ಸ್ ಆಫ್ JCT ಮಿಲ್ಸ್ ಲಿಮಿಟೆಡ್ ಅಂತಿದೆ, ಡೈರೆಕ್ಟಾಗಿ ಗುಣಿಸ್ಕೊಂಬಿಡಿ, ₹2,100 ಬರ್ತದೆ. ಇನ್ನು 72,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಲಿಸ್ಟೆಡ್ ಇದೆ. ಸೊ ನೀವೇನು ಮಾಡಬೇಕು, 72,000ಕ್ಕೆ 10% ನಂಗೆ ಕಂಡು ಹಿಡ್ಕೊಳ್ಳಿ, 7,200 ಆಗುತ್ತೆ. ಆಮೇಲೆ ಗ್ರಾಸ್ ಮಾಡ್ಕೊಳ್ಳಿ, ₹8,000 ಆಗುತ್ತೆ. ಅದೇ ರೀತಿ ಒಂದು UP 10% UP ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಬಾಂಡ್ಸ್ ಇದೆ, 10,000. ಇದಕ್ಕೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಟ್ಯಾಕ್ಸ್ ಫ್ರೀ ಅಂತ ಬಂದರೆ ಲೆಸ್ ಟ್ಯಾಕ್ಸ್ ಫ್ರೀ ಅಂತ ಬಂದಾಗ ನೀವು ಗ್ರಾಸ್ ಅಪ್ ಮಾಡ್ಕೋಬೇಕು. ಇನ್ನು ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ 1,000 ಬಂದಿದೆ, ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಆನೋರೇರಿಯಮ್ ರಿಸೀವ್ಡ್ ಫಾರ್ ರೈಟಿಂಗ್ ಆರ್ಟಿಕಲ್ಸ್ ಮ್ಯಾಗಝೈನ್ಸ್ ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇವನ್ ಎಕ್ಸಾಮಿನರ್ಸ್ ರೆಮ್ಯುನರೇಷನ್ ಆಲ್ಸೋ ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಒಟ್ಟು 65,600, ಅದರಲ್ಲಿ ಡಿಡಕ್ಷನ್ಸ್ ಯಾವುದೂ ಇಲ್ಲ, 65,600 ಬಂತು. ಇನ್ನು ಪ್ರಾಬ್ಲಮ್ ನಂಬರ್ 15ಗೆ ಬಂದರೆ, Dr. Ashok is a professor of economics. He submits the following information and wants you to compute his income from other source for the assessment year 23-24. Ashok ಅವರು author of a textbook and received royalty 45,000. He claims the following deductions from this amount. Salary to clerk for gathering information for him to write the book 5,000 ಕೊಟ್ಟಿದ್ದಾರೆ. Cost of books purchased 1,000 for reference in order to write the books. Telephone expenses of ₹800 in connection with printing and publication of the books ಇದೆ. 45,000ದಲ್ಲಿ 5,000 ₹800 ಡಿಡಕ್ಟ್ ಮಾಡ್ಕೊಳ್ಳಿ. ಇನ್ನು ಇನ್ಕಮ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಎಕನಾಮಿಕ್ ಟೈಮ್ಸು 7,000 ಇದೆ, ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಈ ಲೀವ್ಸ್ ಇನ್ ಎ ರೆಂಟೆಡ್ ಹೌಸ್ ಪೇಯಿಂಗ್ ರೆಂಟ್ ಆಫ್ ₹4,000 ಇದೆ. ಅವನೊಂದು ಮನೆ ಇದ್ದಾನೆ, 4,000 ಬಾಡಿಗೆ.
ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಸಬ್ಲೆಟ್ ಆಫ್ ಪೋರ್ಷನ್ ಆಫ್ ದ ಹೌಸ್ ಫಾರ್ ರೆಂಟ್ ಆಫ್ ₹3,000 ಕೊಟ್ಟಿದ್ದಾನೆ. ಡಾಕ್ಟರ್ ಅಶೋಕ್ ಪೇಸ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ಫಾರ್ ದ ಹೋಲ್ ಹೌಸ್ 4,000 ಕೊಟ್ಟಿದ್ದಾರೆ. 3,000 ಗುಣಿಸ್ಕೊಂಡು 36,000 ಇಟ್ಕೊಳ್ಳಿ. ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸು 1/2 ತಗೊಳ್ಳಿ, ಇಂಟು 12 ಮಂತ್ಸ್ ಮಾಡ್ಕೊಳ್ಳಿ. 36 26 ಹೋದರೆ 10,000 ಈಸ್ ದ ಟ್ಯಾಕ್ಸಬಲ್ ಇನ್ಕಮ್ ಆಯಿತು. ಇನ್ನು ರೆಮ್ಯುನರೇಷನ್ ರಿಸೀವ್ಡ್ ಫಾರ್ ಲೆಕ್ಚರ್ಸ್ ಡೆಲಿವರ್ಡ್ ಇಲ್ಲಿ ತಗೋಬೇಡಿ, ಎಕ್ಸೆಂಪ್ಟ್ ಮಾಡ್ಕೊಳ್ಳಿ. ಇನ್ನು ರೆಮ್ಯುನರೇಷನ್ ರಿಸೀವ್ಡ್ ಆ್ಯಸ್ ಅನ್ ಎಕ್ಸಾಮಿನರ್ ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಸೊ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಅಂತ ಇದೆ. ಈಸ್ ಅದರ್ ಇನ್ಕಮ್ಸ್ ವಾರ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಅಂತಿದೆ 21,000. ನೆಟ್ ಅಂತ ಕೊಟ್ಟಾಗ ನೀವೇನು ಮಾಡ್ಕೋಬೇಕು, ಗ್ರಾಸ್ ಮಾಡ್ಕೋಬೇಕು. 21,000 ಇಂಟು 100 ಡಿವೈಡೆಡ್ ಬೈ 70 30,000 ಮಾಡ್ಕೊಳ್ಳಿ. ಇನ್ನು ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಆಫ್ ಇಂಗ್ಲೆಂಡ್ ಬಾಂಡ್ಸು 3,000 ಮಾಡ್ಕೊಳ್ಳಿ. ಇನ್ನು ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಕ್ಯುಮುಲೇಟಿವ್ ಟೈಮ್ ಡೆಪಾಸಿಟ್ಸ್ ಆಲ್ಸೋ ಟ್ಯಾಕ್ಸ್ ಫ್ರೀ ಅದು. ಇನ್ನು ಇಂಟ್ರೆಸ್ಟ್ ಅರ್ನ್ಡ್ ಆನ್ ಡೆಪಾಸಿಟ್ಸ್ ವಿತ್ ಎ ಫರ್ಮ್ 6,000 ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ನೋಡಿ ಹೇಳ್ತಾನೆ, ಲೆಕ್ಚರ್ ಡೆಲಿವರ್ಡ್ ಇಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಸ್ ದೆರ್ ಈಸ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ಬಿಟ್ವೀನ್ ದ ಪೇಯರ್ ಆ್ಯಂಡ್ ರಿಸೀವರ್ ಇದೆ. 16 ಪ್ರಾಬ್ಲಮ್ ಬನ್ನಿ. ಮಿಸ್ ನಾರಾಯಣ ಸಬ್ಮಿಟ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದ ಇಯರ್ ಎಂಡೆಡ್ ಇದೆ. ಫ್ಯಾಮಿಲಿ ಪೆನ್ಷನ್ಸ್ ಫ್ರಮ್ ಗೌರ್ನಮೆಂಟ್ ಆಫ್ ಕರ್ನಾಟಕ ಇಯರ್ಲಿ ಅಂತಿದೆ. 42,000 ರೂಲ್ಸ್ ತಗೊಳ್ಳಿ. ಏನು ಸರ್ ರೂಲ್ಸು? ಎಕ್ಸಾಮ್ಟು 15,000 ಆರ್ 1/3 ಆಫ್ 42,000 ವಿಚ್ ಎವರ್ ಈಸ್ ಲೆಸ್ ತಗೊಂಡ್ರೆ, ಸೊ 14,000 ಲೆಸ್ ಮಾಡ್ಕೊಂಡ್ರೆ 28,000 ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇನ್ನು ಎರಡನೇ ಪಾಯಿಂಟು, ಇವರು ಬುಕ್ಸ್ ಬರೆದವ್ರೆ 20,000, ಎಕ್ಸ್ಪೆನ್ಸಸ್ 2,500 ಇದೆ, 20,000ದಲ್ಲಿ 2,500 ಲೆಸ್ ಮಾಡ್ಕೊಳ್ಳಿ. ಇನ್ನು ಇವರು ರೆಮ್ಯುನರೇಷನ್ಸ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಮ್ಯಾಗಝೈನ್ಸ್ ಇದೆ 2,000 ಟ್ಯಾಕ್ಸಬಲ್ ಮಾಡ್ಕೊಳ್ಳಿ. ಇವ್ರಿಗೆ ಕ್ಯಾಶ್ ವರ್ತ್ ₹1 lakh ವಾಸ್ ಫೌಂಡ್ ಇನ್ ಹರ್ ಪ್ರೈವೇಟ್ ಲಾಕರ್, ದ ಸೋರ್ಸ್ ಆಫ್ ವಿಚ್ ಕುಡ್ ನಾಟ್ ಬಿ ಎಕ್ಸ್ಪ್ಲೈನ್ಡ್ ಬರ್ ಹರ್. ಇದು ನೀವು